ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ರು ಮಡೆನೂರು ಬೇಲಾಗಿದೆ. ಹೌದು ಸರ್, ಸೆಷನ್ ಕೋರ್ಟ್ CCH 54ರಲ್ಲಿ ಅವ್ರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೆ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ, ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರ್ತಕ್ಕಂಥ ಆರೋಪ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಕಕ್ಷಿದಾರನೇನು ಫ್ಯಾಬ್ರಿಕೇಟ್ ಮಾಡಿರೋಂಥದ್ದು ಅಥವಾ ನಿಮ್ಮ ಕಕ್ಷಿದಾರನಿಗೆ ಸರ್ ಅದ್ರಲ್ಲಿ ಏನೇನು ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ.